In today's video, Kannada dictation, ರಾ ಒತ್ತಕ್ಷರ ವರ್ಡ್ಸ್, ರಾ ಒತ್ತಕ್ಷರ ಪದಗಳು. We'll read some words with ರಾ ಒತ್ತಕ್ಷರ. ಇವತ್ತಿನ ವಿಡಿಯೋದಲ್ಲಿ ಕೆಲವು ರಾ ಒತ್ತಕ್ಷರದ ಪದಗಳನ್ನು ಬರೆಯೋದನ್ನು ನೋಡೋಣ. ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ನಾನು ಈಗಾಗಲೇ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಒತ್ತಕ್ಷರ ಪದಗಳಲ್ಲಿ ಕ, ಗ, ಚ, ಮ, ಸ, ಲ, ಯ, ರ ಅರ್ಕಾವತ್ತು ಪದಗಳ ಬಗ್ಗೆ ಈಗಾಗಲೇ ಮಾಡಿದ್ದೇನೆ. ಹಾಗೆ ಗುಡಿಸು ಪದಗಳು, ದೀರ್ಘ ಪದಗಳು, ಹಾಗೆ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ. ಆಸಕ್ತಿ ಇರುವವರು ನೋಡಿ. ಅಲ್ಪಪ್ರಾಣ ಮಹಾಪ್ರಾಣ ಅಕ್ಷರದ ಪದಗಳು. ಇವತ್ತಿನ ವಿಡಿಯೋದಲ್ಲಿ 3 ಅಕ್ಷರದ ಒತ್ತಕ್ಷರ ಪದಗಳನ್ನು ಬರೆಯೋಣ. ಮೊದಲನೇದಾಗಿ ಆಶ್ರಮ. ಆ ಹೇಗೆ ಬರೆಯೋದು? ಆ ಇದು ಗೊತ್ತು. ಶ್ರ ಹೇಗೆ ಬರೆಯೋದು? ಮೊದಲು ಶ, ನಂತರ ರಾವತ್ತು. ಆಶ್ರಮ, ಆಶ್ರಮ. ಇದು ರಾವತ್ತು, ಅರ್ಕಾವತ್ತು ಅಲ್ಲ, ರಾವತ್ತು. ಆಶ್ರಮ. ಸಹಸ್ರ. ಸಹಸ್ರ ಹೇಗೆ ಬರೆಯೋದು? ಇದು ಸ, ಹ, ಸ್ರ ಮಾಡಬೇಕಾದ್ರೆ ಸ ಬದೋದಕ್ಕೆ ರಾವತ್ತು. ಸಹಸ್ರ. ನಂತರ ಗ್ರಾಹಕ. ಗ್ರಾಹಕ ಅನ್ನುವಾಗ ಆ ಸ್ವರ ಉಚ್ಚಾರ ಆ ಇದೆ, ಆದ್ದರಿಂದ ಗಾ ಬರೆಯಬೇಕು. ಗಾ ಇದಕ್ಕೆ ರಾವತ್ತು. ಗ್ರಾಹಕ. ನಂತರ ಪ್ರಭಾವ. ಪ ಅದಕ್ಕೆ ರಾವತ್ತು. ಪ್ರಭಾವ. ಐದನೇ ಪದ ಪ್ರತಿಮೆ. ಪ್ರತಿಮೆ ಹೇಗೆ? ಪಾಗೆ ಪ ರ, ಪ್ರ ತ ಗುಡಿಸು ತಿ, ಪ್ರತಿಮೆ. ಏತ್ವ ಮತ್ತು ಕೊಂಬು. ಪ್ರತಿಮೆ. ಪ್ರಶಸ್ತಿ. ಪ ರ, ಪ್ರ ಶ ಸ್ತಿ. ಸ್ತಿ ಅನ್ನುವಾಗ ಈ ಉಚ್ಚಾರ ಬರ್ತಾ ಇರೋದ್ರಿಂದ ನಾವು ಗುಡಿಸು ಕೊಡಬೇಕು. ಇಲ್ಲೇನಾಯಿತು? ಪ್ರಶಸ್ತಿ ಆಯಿತು. ಸ್ತಿ ಮಾಡಬೇಕಾದ್ರೆ ತಾವತ್ತು. ಪ್ರಶಸ್ತಿ. ಇನ್ನೊಂದು ಆಶ್ರಯ. ಆ ಶಗೆ ರಾವತ್ತು. ಆಶ್ರಯ. ಮೊದಲನೇ ಪದ ಆಶ್ರಮ ಬರೆದ್ವಿ, ಇದು ಆಶ್ರಯ. ನಂತರ ಆಗ್ರಹ. ಆಗ್ರಹ. ಆ ಗಾಗೆ ರಾವತ್ತು. ಕೆಲವು ಮಕ್ಕಳು ಗಾ ಬರೆದು ಅರ್ಕಾವತ್ತು ಬರ್ತಾರೆ, ತಪ್ಪು. ಗಾಗೆ ರಾವತ್ತು. ಎರಡನ್ನೂ ಒಟ್ಟಿಗೆ ಹೇಳ್ತಾ ಇದ್ದೀವಿ. ಆಗ್ರಹ. ನಂತರ ಅಕ್ರಮ. ಕಗೆ ರಾವತ್ತು. ಅಕ್ರಮ. ಮತ್ತೊಂದು ಪದ ಪತ್ರಿಕೆ. ಪ ತ್ರಿ, ಇಲ್ಲಿ ಈ ಉಚ್ಚಾರ ಬರ್ತಾ ಇರೋದ್ರಿಂದ ತಿ, ತೀಗೆ ರಾವತ್ತು. ಏನಾಯಿತು? ಪತ್ರಿಕೆ. ಅಥವಾ ಕೆ, ಪತ್ರಿಕೆ. ಇಂದಿನ ವಿಡಿಯೋದಲ್ಲಿ 10 ಪದಗಳನ್ನು ಬರೆದಿದ್ದೇವೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ರೀತಿಯ ವಿಡಿಯೋಗಳ ನೋಟಿಫಿಕೇಷನ್ ಬೇಕು ಅಂತಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.